ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ರಾಯಬಾಗ್ ಇವತ್ತಿನ ದಿನ ನಸಲಾಪುರ ವಲಯದ ಭಾವನಾ ಸೌದತ್ತಿ ಕಾರ್ಯಕ್ಷೇತ್ರದ ಗ್ರಾಮ ಪಂಚಾಯಿತಿಯಲ್ಲಿ ದಶಲಕ್ಷ ಗಿಡ ನಾಟಿ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾಜಿಕ ಅರಣ್ಯಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾನ್ಯ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದುರ್ಯೋಧನ್ ಐಹೊಳೆ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಸದಸ್ಯರಿಗೆ ಗಿಡ ವಿತರಣೆ ಹಾಗೂ ಗ್ರಾಮ ಪಂಚಾಯಿತಿ ಅಂಗಳದಲ್ಲಿ ಸಸಿ ನಾಟಿ ಮಾಡಿದರು. ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ಶ್ರೀ ಸಚಿನ್ ಬಿ ಅವರು ಸಾಮಾಜಿಕ ಅರಣ್ಯೀಕರಣದ ಮಹತ್ವ, ಪಕ್ಷಿ ಸಂಕುಲ ಹಾಗೂ ಪ್ರಾಣಿ ಸಂಕುಲಗಳ ಆಹಾರಕ್ಕಾಗಿ ಎಲ್ಲರೂ ಸಸಿ ನಾಟಿ ಮಾಡುವುದಾಗಿ ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಕಲ್ಲಪ್ಪ ಕಾಟೆ, ಊರಿನ ಗಣ್ಯರಾದ ಶ್ರೀ ಈರೇಗೌಡ ಧೂಳಗೌಡ ಪಾಟೀಲ್, ತ್ಯಾತ್ಯಾಸಾಬ್ ದಾದು ಕಾಟೆ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಆಜಾದ್ ಇಮಾಮ್ ತಾಸೇವಾಲೆ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಪಿಡಿಒ ಶ್ರೀ ಸಂಗಮೇಶ್ ಎಸ್ ನ್ಯಾಮಗೌಡರ್ ಹಾಗೂ ವಲಸಿನರಿದ್ದರು. ಇದೇ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕರಾದ ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಎನ್, ವಲಯದ ಸರ್ವ ಸೇವಾ ಪ್ರತಿನಿಧಿಗಳಾದ ಶ್ರೀಮತಿ ಮಹಾದೇವಿ ಖಾಡೇಕರ್, ಶ್ರೀಮತಿ ಮಂಜುಳಾ ಶಿರ್ಗಾವೆ, ರೇಣುಕಾ ಅಕ್ಕಯ್ಯನವರ್, ರಾಯಬಾಗ್ ತಾಲೂಕಿನ ಸರ್ವ ಸೇವಾ ಪ್ರತಿನಿಧಿಗಳು ಹಾಗೂ ಸ್ವಯಂ ಕಾರ್ಯಕರ್ತರು, ಸವದತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ನಿರೂಪಿಸಿದರು. ಶ್ರೀ ಸಂಗಮೇಶ್ ಎನ್ ನ್ಯಾಮಗೌಡ ವಂದಿಸಿದರು. ಇರೋ ರಿಪೋರ್ಟ್ ಅಮರ್ ಎನ್ ಕಾಂಬ್ಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ಸವದತ್ತಿ. ಸನ್ಮಾನ್ಯ ಶ್ರೀ ಐಹೊಳೆ ಸಾಹೇಬ್ರೆ ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಈ ಊರಿನ ಎಲ್ಲ ಹಿರಿಯ ಗಣ್ಯರೇ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಪಾಲುದಾರ ಬಂಧುಗಳೇ, ಇದೊಂದು ಈಗಾಗಲೇ ಅನಿಲ್ ಅಂಜಿಯವರು ಹೇಳ್ರು, ದುಳ್ಗೊಂಡವರು ಹೇಳ್ರು, ಇವು ನಮ್ಮ 3,000 ಮನಿ ನಾ ತಂದಿದ್ದು ನಮ್ಮ ಸರ್ಕಾರ ಇದ್ದಾಗ. ಅದ್ರಾಗ ಇನ್ನೂ ಒಂದು 1,000 ಮನಿನೂ ಖರ್ಚಾಗಿಲ್ಲ. ಏನಾಗಿಬಿಡ್ತಂದ್ರೆ ಇವರು ಗ್ರಾಮ ಪಂಚಾಯತಿಯವರು GPS ಮಾಡಿ ಕಳ್ಸಕ್ಕೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಪಂಚಾಯತಿಲಿ ನಮ್ದು MLA ಎಲೆಕ್ಷನ್ ಬಂತು. ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅವನ್ನೆಲ್ಲ ತಡೆ ಹಿಡ್ಕೊಂಡು ಕೂತ್ಬಿಟ್ರು. ನಂತರ ಮತ್ತು ಲೋಕಸಭಾ ಎಲೆಕ್ಷನ್, ಹೀಗಾಗಿ ಒಂದು ಈ ಕಡೆ ನಂದಿಕೋಳಿದ ಒಂದು ಹಕ್ಕುಪತ್ರ ಕೊಟ್ಟಿವು, ಆ ಕಡೆ ಉಮರಾಣಿದಷ್ಟು ಕೊಟ್ಟಿದ್ದೆವು, ಎಲ್ಲಾನು ಉಳಿದವ ಹಂಗ. ಅದಕ್ಕೆ
ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು PDO ಹಿರಿಯರು ಕೂಡ ಏನು ಒಂದು ನನಗೆ ಒತ್ತಡ ಹಾಕಿರಲ್ಲ. ನಾ ನಿಮ್ಮ ಒಂದು ಮನವಿಗೆ ಹೋಗೊಟ್ಟು ನಾನು ಪ್ರಾಮಾಣಿಕವಾಗಿ ಅವನ್ನ ಮಂಜೂರು ಮಾಡ್ಕೊಂಡು ಬಂದು ಈಗ ನೀವೆಲ್ಲರೂ ಹಕ್ಕುಪತ್ರ ಕೊಡೋ ಕಾರ್ಯಕ್ರಮ ಏರ್ಪಾಡು ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳ್ತೇನೆ. ಯಾಕಂತಂದ್ರೆ ಈಗಾಗಲೇ ಗ್ರಾಮದ ಅಭಿವೃದ್ಧಿ ಸಲುವಾಗಿ ಮಾತಾಡೋರು ಭಾಳ ಸಂತೋಷ. ಪಕ್ಷ ಬೇರೆ ಬೇರೆ ಇರಲಿ, ನಾವು ರಾಜಕೀಯ ಮಾಡೋದ್ರಾಗ ಮಾಡೋಣ, ಆದ್ರೆ ಊರ ಒಂದು ಅಭಿವೃದ್ಧಿ ಮಾಡ್ಬೇಕಾತಂದ್ರೆ ನಾವೆಲ್ಲರೂ ಪಕ್ಷಾತೀತ ಜಾತ್ಯತೀತ ಎಲ್ಲರೂ ಒಗ್ಗಟ್ಟಿನಿಂದ ಊರ ಅಭಿವೃದ್ಧಿ ಮಾಡ್ಬೇಕಾಕತಿ. ನೀವೇನೀಗ ಅಭಿವೃದ್ಧಿ ಮಾಡತ್ತಾರಲ್ಲ, ಇನ್ನೂ ವೇಗವಾಗಿ ಅಭಿವೃದ್ಧಿ ಮಾಡ್ರಿ. ನಿಮ್ಮ ಕೂಡ ನಾನು ಅದೀನಿ, ನಾನು ಕೂಡ ಪ್ರಾಮಾಣಿಕ ನಿಮ್ಮ ಮನವಿಗೆ ನಿಮ್ಮ ಹೋಗೊಟ್ಟು ನಾನು ಕೂಡ ಕೈ ಜೋಡಿಸಿ ನನಗೆ ಆದಷ್ಟು ಪ್ರಾಮಾಣಿಕ ಕೆಲಸವನ್ನು ನಾನು ಕೂಡ ನಿಮ್ಮ ಕೂಡ ಮಾಡ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ